Hi, good evening. Once again, welcome to your BKM Sir's YouTube channel, whatever BKM. ಭಾಳ ದಿನಗಳ ನಂತರ ನಿಮ್ಮ ಜೊತೆ ಮಾತಾಡೋಕ್ಕೆ ಸ್ವಲ್ಪ ಅವಕಾಶ ಸಿಕ್ಕಿದೆ. ಪೂರ್ಣ ಪ್ರಮಾಣದ ವಿಡಿಯೋಗಳನ್ನು ನಿಮಗೆ ಅಪ್ಲೋಡ್ ಮಾಡಿ ಕೆಲವು ಮಾಹಿತಿಗಳನ್ನು ಕೊಡೋದಕ್ಕಾಗಿರಲಿಲ್ಲ. ಇವತ್ತು ನಿಮಗಾಗಿಯೇ ಒಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ನಿಮಗೆ ಸಿಗೋಣ ಅನ್ನೋ ಉದ್ದೇಶಕ್ಕೆ ಈಗ ಮಾತಾಡ್ತಾ ಇದ್ದೀನಿ. ಇನ್ನೇನು SSLC ಫಲಿತಾಂಶ 2-3 ದಿನದಲ್ಲಿ ಬರ್ಬೋದು ಅನ್ನೋ ಸೂಚನೆ ಇದೆ. ಕಾಯಮಾದ ದಿನಾಂಕ ಇನ್ನೂ ಘೋಷಣೆ ಆಗಿಲ್ಲ. ಆದರೂ 2, 3, 4, 5 ಈ ಥರ ಹೇಳ್ತಾ ಇರೋದ್ರಿಂದ ಸ್ವಲ್ಪ ನೀವು ಮೆಂಟಲಿ ಪ್ರಿಪೇರ್ ಆಗಲಿ. ಈ ವಿಡಿಯೋನ ನಾನು ಮಾಡಬೇಕು ಅಂದ್ಕೊಂಡಿದ್ದೆ. ವಾಟ್ ಆಫ್ಟರ್ SSLC, ವಾಟ್ ನೆಕ್ಸ್ಟ್? ಎಸ್, ಎಲ್ಲ ಮಕ್ಕಳು ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯೋ ಈ ಹೊತ್ತಿನಲ್ಲಿ ಫಲಿತಾಂಶ ಬಂದ ಕೂಡಲೇ ನೀವೆಲ್ಲರೂ ಕಾಲೇಜುಗಳನ್ನು, ಕೋರ್ಸುಗಳನ್ನು ಹುಡುಕ್ಕೊಂಡು ಓಡಾಡಬೇಕಾದಂತಹ ಅನಿವಾರ್ಯತೆ ಇರೋ ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಒಂದಿಷ್ಟು ಮಾತು. ಯಾರೆಲ್ಲ ಮಕ್ಕಳು SSLC ಪರೀಕ್ಷೆ ಬರೆದಿದ್ದೀರಾ, ಫಲಿತಾಂಶಕ್ಕೆ ಕಾಯ್ತಾ ಇದ್ದೀರಾ? ಸ್ಟೇಟ್ ಬೋರ್ಡ್ ಫಲಿತಾಂಶ ಬಂದಿಲ್ಲ. ICSE ಇವತ್ತು ಪ್ರಕಟವಾಗಿದೆ. CBSE ಕೂಡ ಇನ್ನೂ ಬಂದಿಲ್ಲ. ಅವರೆಲ್ಲರಿಗೂ ಮತ್ತು ಅತಿ ಮುಖ್ಯವಾಗಿ ಅಂತಹ ಮಕ್ಕಳ ಪೋಷಕರು, ಪೇರೆಂಟ್ಸ್, ಅವರೆಲ್ಲರ ಗಮನಕ್ಕೆ ಸಂಕ್ಷಿಪ್ತವಾಗಿ ಏನನ್ನು ತಗೋಬೇಕು ಅಂತ ಫಸ್ಟ್ ನಿರ್ಧಾರ ಮಾಡಿ. ಬಹುತೇಕ ಜನ ಸೈನ್ಸ್ ಅಂತ ಫಿಕ್ಸ್ ಆಗಿರ್ಬೋದು. ಕೆಲವರು ಕಾಮರ್ಸ್, ಇನ್ನೂ ಭಾಳಷ್ಟು ಕಡಿಮೆ ಸಂಖ್ಯೆಯವರು ಆರ್ಟ್ಸ್ ಅಂತ. ಅದನ್ನು ಯಾವ ರೀತಿ ತೀರ್ಮಾನ ಮಾಡ್ತೀರಾ? ನಿಮ್ಮ ಮಗುವಿನ ಪರ್ಫಾರ್ಮೆನ್ಸ್ ಅದೊಂದೇನಾ ಮಾನದಂಡ? ಮ್ಯಾಥ್ಸ್ ಸೈನ್ಸ್ ತುಂಬ ಚೆನ್ನಾಗಿ ಓದ್ತಿದ್ದಾನೆ ಅಂತ ಸೈನ್ಸ್ ಕೊಡಿಸ್ತಕ್ಕಂಥದ್ದು ಆ ಮಾನದಂಡ ಇಟ್ಕೊಳ್ತೀರಾ? ಅಥವಾ ಮುಂದೆ ಏನೋ ಮಾಡಿಸ್ಬೇಕಾದ್ರಲ್ಲಿ ನಾವು ಅಂತ ಸೈನ್ಸ್ ಕೊಡಿಸ್ಬೇಕು ಅಂದ್ಕೊಳ್ತೀರಾ? ಯಾವುದು ಮಾನದಂಡ, ಕ್ರೈಟೀರಿಯಾ ಫಾರ್ ಸೆಲೆಕ್ಷನ್? ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಅಥವಾ ಡಿಪ್ಲೊಮೊ 3 ವರ್ಷ, ITI 2 ವರ್ಷ, ಪ್ಯಾರಾಮೆಡಿಕಲ್ ಕೋರ್ಸಸ್ ಇದೆ 2-3 ವರ್ಷ. ಇದನ್ನು ತೀರ್ಮಾನ ಮಾಡಬೇಕಲ್ಲ ಫಸ್ಟ್. ಕಾಲೇಜ್ಗಿಂತ ಮುಂಚೆ ಏನು ಕೋರ್ಸನ್ನು ಕೊಡಿಸ್ಬೇಕು? SSLC ಮುಗಿದ ಕೂಡಲೇ ಮಕ್ಕಳ ಕಾಲೇಜು ಜೀವನ ಪ್ರಾರಂಭ ಆಗುತ್ತೆ. ಕಡಿಮೆ ಅಂದರೂ 4-5 ವರ್ಷ ಅಂತೂ ಅವ್ರು ಓದಲೇಬೇಕಾಗುತ್ತೆ. 4-5 ವರ್ಷ ಓದಲೇಬೇಕಾತ ಮಕ್ಕಳು. ಈ ರೀತಿ ಅವ್ರು ಓದಬೇಕಾಗಿರೋದ್ರಿಂದ ಕೋರ್ಸ್ ಬಗ್ಗೆ ನೀವು ಮೊದಲು ತೀರ್ಮಾನ ಮಾಡಬೇಕು. ಕನಿಷ್ಠ ನಾನು ಹೇಳಿದ್ದು 4-5 ವರ್ಷ. ಉದಾಹರಣೆಗೆ ಡಿಪ್ಲೊಮೊ ಖಂಡಿತವಾಗ್ಲೂ 3 ವರ್ಷದ ನಂತರ ಕೆಲಸಕ್ಕೆ ಹೋಗೋದಾರೆ ಅಲ್ಲಿ 1 ವರ್ಷ ಸೇರಿಸ್ಕೋಬೋದು. ITI 2 ವರ್ಷದ ನಂತರ ಇಂಟರ್ನ್ಶಿಪ್ ಎಲ್ಲ ಮುಗಿಸಿದ್ರೆ ಅಲ್ಲಿ 3 ವರ್ಷ, 2+1. ಇಲ್ಲ ಉದ್ಯೋಗದ ಬೇಟೆ ಆಮೇಲೆ ಆರಂಭ ಆಗಲಿ ಅನ್ನೋದಾದರೆ PUC 2 ವರ್ಷ. ಅದರ ನಂತರ ಸೇರ್ತಕ್ಕಂಥ ಕೋರ್ಸುಗಳ ಆಧಾರದ ಮೇಲೆ ಎಂಜಿನಿಯರಿಂಗ್ 4 ವರ್ಷ, ಮೆಡಿಕಲ್ ಹತ್ತಿರ 5 ವರ್ಷ, ಜನರಲ್ ಡಿಗ್ರಿ ಲೈಕ್ BSc, BCA 3 ವರ್ಷ. ಈ ಥರ ಒಂದು ಡ್ಯೂರೇಷನ್ನ ತಿಳ್ಕೊಳ್ಳಿ. ಈಗ SSLC ಆಯಿತು, ಎಷ್ಟು ವರ್ಷ ನನ್ನ ಮಗ ಅಥವಾ ಮಗಳು ಓದಬೇಕು ಅದನ್ನು ಮೊದಲು ನಿರ್ಧಾರ ಮಾಡಿ. ಆ ನಂತರ ಕಾಲೇಜನ್ನ ಆಯ್ಕೆ ಮಾಡ್ಕೊಳ್ಳಿ. ಮಗು
ಹೇಳ್ತು ಅಂದ ಕೂಡಲೇ ಅಥವಾ ಇನ್ನೊಬ್ರು ಯಾರು ಹೇಳಿದ್ರು ಅಂದ ಕೂಡಲೇ ಆ ಕೋರ್ಸ್ ಆ ಕಾಲೇಜ್ ಅಂತಲ್ಲ. ಟೈಮ್ ಇದೆಯೇ ಯೋಚನೆ ಮಾಡಲಿಕ್ಕೆ, ಇಷ್ಟು ದಿನವೂ ಟೈಮ್ ಇತ್ತು, ಇನ್ನೂ ಟೈಮ್ ಇರುತ್ತೆ. ಯೋಚನೆ ಮಾಡಿ, ತಂದೆ ತಾಯಿ ಅಥವಾ ಮನೇಲಿ ಇನ್ನೂ ವಿದ್ಯಾವಂತರಿದ್ದರೆ ಅವ್ರ ಜೊತೆ ಕೂಡ ಕೂತ್ಕೊಂಡು ಸಮಾಲೋಚನೆ ಮಾಡಿ, ಅಥವಾ ಅವ್ರ ಶಿಕ್ಷಕರಿದ್ದರೆ ಅವ್ರ ಶಾಲೆಯಲ್ಲಿ ಇದುವರೆಗೂ ಓದಿಸಿರ್ತಕ್ಕಂಥ ಶಿಕ್ಷಕರ ಜೊತೆ ಸಮಾಲೋಚನೆ ಮಾಡಿ, ಮಗುವನ್ನು ಕೂರಿಸ್ಕೊಂಡು ಮಗುಗೂ ಅರ್ಥ ಆಗೋ ರೀತಿಯಲ್ಲಿ ಸಮಾಲೋಚನೆ ಮಾಡಿ, ಆ ನಂತರ ನಿರ್ಣಯ ಮಾಡಿ ಕೋರ್ಸ್ ಬಗ್ಗೆ. ಇದು ಮೊದಲನೇ ಅಂಶ ನಾನು ನಿಮ್ಮೆಲ್ಲರಿಗೂ ಹೇಳಬೇಕು ಅಂದಿದ್ದು. ಯಾಕೆಂದರೆ ಭಾಳಷ್ಟು ಮಕ್ಕಳನ್ನ ನಾನು ನೋಡಿದ್ದೀನಿ, ಸೈನ್ಸ್ ತೆಗೆದುಕೊಂಡು ಕೆಲವರು ಭಾಳ ಮುಂಚೂಣಿಗೆ ಹೋಗಿದ್ದಾರೆ. ಅದರ ನಂತರ PCMB ನಂತರ ಕರ್ನಾಟಕ CET ಅಥವಾ ನೀಟ್ ಅಥವಾ IIT ಇವೆಲ್ಲನೂ ಬರೆದು ಮುಂದಕ್ಕೆ ಹೋಗಿರೋ ಮಕ್ಕಳು ಕೂಡ ಭಾಳಷ್ಟು ಉದಾಹರಣೆಗಳನ್ನು ನೋಡಿದ್ದೇನೆ. ಅದು ಕೆಲವು ಮಕ್ಕಳು. ಇನ್ನು ಜನರಲ್ ಡಿಗ್ರಿಗೆ ಹೋಗಿರ್ತಕ್ಕಂಥ ಮಕ್ಕಳು ಸಾಕಷ್ಟು ಜನ ಇದ್ದಾರೆ. BSc ನರ್ಸಿಂಗ್ ಇರ್ಬೋದು, ಲಾ ಅಡ್ಮಿಷನ್ಸ್ ಇರ್ಬೋದು, ಲಾ ಕೋರ್ಸ್ ಇರ್ಬೋದು, BSc ಇರ್ಬೋದು, BA ಇರ್ಬೋದು, BCom ಇರ್ಬೋದು, ಈ ರೀತಿ BCA, BBM ಇವು ಕೂಡ. ಅದರ ಜೊತೆಗೆ ಬಹಳಷ್ಟು ಮಕ್ಕಳು ಹಿನ್ನಡೆ ಅನುಭವಿಸಿ PUC ನಂತರ ಟ್ರ್ಯಾಕನ್ನು ಚೇಂಜ್ ಮಾಡಿರೋ ಮಕ್ಕಳು ಕೂಡ ನೋಡಿದ್ದೇವೆ. ಅಂದರೆ ಏನು, ಕಡಿಮೆ ಸ್ಕೋರ್ ಬಂತು ಅಥವಾ PUC ಸೈನ್ಸಲ್ಲಿ ಫೇಲ್ ಆದ್ವಿ, ಆಗ ದಿಕ್ಕನ್ನು ಬದಲಾಯಿಸ್ಕೊಂಡಿರ್ತಕ್ಕಂಥ ಮಕ್ಕಳನ್ನು ಕೂಡ ನಾನು ಭಾಳ ನೋಡಿರೋದ್ರಿಂದ ಇದೆಲ್ಲವನ್ನು ತಲೆಯಲ್ಲಿಟ್ಕೊಂಡು ಒಂದು ನಿರ್ಣಯ, ಡಿಸಿಷನ್ ತಗೊಳ್ಳೋಕೆ ಮುಂಚೆ ಒಂದು ಸ್ವಲ್ಪ ಬಿಡು ಮಾಡ್ಕೊಂಡು ಯೋಚನೆ ಮಾಡ್ಬೋದಲ್ಲ, ಅದು ನಿಮಗೆ ಬಿಡ್ತಾಯಿದ್ದೀನಿ. ಆ ನಂತರ ಆ ಯೋಚನೆಗಳಾದಮೇಲೆ ಸೈನ್ಸ್ ತೀರ್ಮಾನ ಆಯಿತಾ, PCMB ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ಫಸ್ಟ್ PUC ಮತ್ತು ಸೆಕೆಂಡ್ PUC 2 ವರ್ಷ, ಅಥವಾ PCMCS ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಕಂಪ್ಯೂಟರ್ ಸೈನ್ಸ್, ಅಥವಾ PCME ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಎಲೆಕ್ಟ್ರಾನಿಕ್ಸ್. ಕಡಿಮೆ ಇವೆಲ್ಲ ಕೆಲವು ಕಡೆ. PCMB ಜನರಲಿ ಚೂಸ್ ಮಾಡ್ತಾರೆ. PCMB ಯೋಚನೆ ಮಾಡಿ, ಸೈನ್ಸ್ ಸ್ಟ್ರೀಮಲ್ಲಿ ಬರ್ತಕ್ಕಂಥವು PUCನಲ್ಲಿ ನಾವು ಮಾತಾಡ್ತಿರೋದು PUC. ಅಥವಾ ಏನೂ ಪರವಾಗಿಲ್ಲ, ಕಾಮರ್ಸ್ಗೂ ಕೂಡ ಇವತ್ತು ಹೊರಗಡೆ ಡಿಮ್ಯಾಂಡ್ ಇದೆ. BCom, ಚಾರ್ಟರ್ಡ್ ಅಕೌಂಟೆಂಟ್ ಮತ್ತು BBM ಮಾಡ್ಬೋದು PU ನಂತರ ಅಂತ ಕಾಮರ್ಸ್ ಕೊಡಿಸೋದಾದರೆ ಅದರಲ್ಲಿ ಒಂದು ಕಾಮರ್ಸ್ ಸಬ್ಜೆಕ್ಟ್ ಇರೋಂಥ ಕೋರ್ಸ್ನ ಫಸ್ಟ್ PUಯಿಂದನೇ ತೊಗೋಬೋದು. ಕಾಮರ್ಸ್ ಅದು 2 ವರ್ಷ. ತದನಂತರ ಆರ್ಟ್ಸ್ ನಾಟ್ ದ ಲೀಸ್ಟ್. ನೆನಪಿಟ್ಕೊಳ್ಳಿ, ಆರ್ಟ್ಸ್ಗೆ ಎನ್ರೋಲ್ಮೆಂಟ್ ಆಗ್ತಕ್ಕಂಥ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಿದೆ ಅಂದರೂ ಕೂಡ ಎಲ್ಲೋ ಒಂದು ಕಡೆ ಇದೆ ಮಕ್ಕಳ ಸಂಖ್ಯೆ, ಆದರೆ ಕ್ವಾಲಿಟಿ ಅದರಲ್ಲೂ ಕೂಡ ಡಿಮ್ಯಾಂಡ್ ಇದೆ. ನೀವು ಗಮನಿಸಿರ್ಬೋದು, ಎಷ್ಟೋ ಮಕ್ಕಳು UPSCನ ಇವತ್ತು ಕ್ರ್ಯಾಕ್ ಮಾಡಿರ್ತಕ್ಕಂಥವ್ರು ಆರ್ಟ್ಸ್ ಬ್ಯಾಕ್ಗ್ರೌಂಡಲ್ಲೇ. ಅವರು ಗ್ರ್ಯಾಜುಯೇಷನ್ ಮತ್ತು ಮಾಸ್ಟರ್ ಡಿಗ್ರಿ ಎರಡನ್ನೂ ಕೂಡ MTech, MBA ಅಥವಾ IITಯಿಂದ ಮಾಡಿದರೂ ಕೂಡ, ಕೆಲವರು BSc, BTech ಎಲ್ಲ ಮಾಡಿದ್ರೂ UPSCನಲ್ಲಿ ಆರ್ಟ್ಸ್ ಸಬ್ಜೆಕ್ಟ್ ಓದಿರ್ತಕ್ಕಂಥವ್ರು, ಆಂಥ್ರೋಪಾಲಜಿ, ಎಕನಾಮಿಕ್ಸ್ ಇವನ್ನ ಓದಿರ್ತಕ್ಕಂಥವ್ರು, ಹಿಸ್ಟ್ರಿ ಓದಿರ್ತಕ್ಕಂಥವ್ರು, ಕನ್ನಡ ಲಿಟ್ರೇಚರ್ BE ಮಾಡಿರ್ತಕ್ಕಂಥವ್ರು UPSCನಲ್ಲಿ ಕನ್ನಡ ಲಿಟ್ರೇಚರ್ ಕೂಡ ತೊಗೊಂಡಿದ್ದಾರೆ. ಅಲ್ಲಿ ಸ್ಟ್ರಗಲ್ ಮಾಡೋ ಬದಲು UPSCM ಇರ್ತಕ್ಕಂಥವ್ರು ಈಗಲೇ ಆರ್ಟ್ಸ್ ಚೂಸ್ ಮಾಡ್ಬೋದು. ಇವೆಲ್ಲ ಆಯ್ಕೆಗಳು ನಾನು ಮಾತಾಡ್ತಾ ಇರೋದು. ಈ ರೀತಿ ಆರ್ಟ್ಸ್ ಕೂಡ PUC 2 ವರ್ಷ ಓದಲಿಕ್ಕೆ ಸುಲಭ ಮತ್ತು ಭಾಳಷ್ಟು ವಿಷಯ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತಕ್ಕಂತಹ, ಅಫೋರ್ಡಬಲ್ ಫೀಸಲ್ಲಿ ಸೇರ್ತಕ್ಕಂತಹ ಅವಕಾಶ ಇರ್ತಕ್ಕಂಥದ್ದು. ಅಲ್ಲಿಗೆ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಈ 3 ಆಯ್ಕೆ ಫಸ್ಟ್ ಮಾಡಿ. ಬೇಡ ಉದ್ಯೋಗ ಅಥವಾ ಎಂಜಿನಿಯರಿಂಗ್ ಹೋಗಲಿ ನನ್ನ ಮಗ ಮಗಳು ಅಂತಕ್ಕಂಥವ್ರು ಮೊದಲೇ ಡಿಸಿಷನ್ ಇದ್ದರೆ ಡಿಪ್ಲೊಮಾ 3 ವರ್ಷ ಮಾಡಿಸ್ಬೋದಲ್ಲ. ಆಫ್ಟರ್ 10th 3 ವರ್ಷ ಡಿಪ್ಲೊಮಾ ಇನ್ ಎಂಜಿನಿಯರಿಂಗ್, ಅದರಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಆಟೋಮೊಬೈಲ್ ಎಲ್ಲವೂ ಇದೆ. ಏನು Bನಲ್ಲಿ ಕಲಿತಾರೆ ಮಕ್ಕಳು, ಅದನ್ನೆಲ್ಲ ಕಲಿಬೋದು ಅಲ್ಲಿ ಕೂಡ. ಸೊ ಅದನ್ನು ನೀವು ಯೋಚನೆ ಮಾಡ್ಬೋದಲ್ಲ. ಡಿಪ್ಲೊಮೊ 2 ವರ್ಷ PUC ಮಾಡಿ ಎಂಜಿನಿಯರಿಂಗ್ ಕಳಿಸೋ ಬದಲು ಬ್ಯಾಕ್ಗ್ರೌಂಡ್ ಮತ್ತು ಬೇಸಿಕ್ ಫೌಂಡೇಶನ್ಸ್ ಎಲ್ಲ
ಎಂಜಿನಿಯರಿಂಗ್ ಡಿಪ್ಲೊಮಾದಲ್ಲಿ 10th ನಂತರನೇ ಸಿಗೋದ್ರಿಂದ 3 ವರ್ಷ ಡಿಪ್ಲೊಮಾ ಮಾಡಿಸ್ಬೋದು. ಜೊತೆಗೆ ನಿಮ್ಗೆ ಇನ್ನೊಂದು ಗೊತ್ತಿರಲಿ, 3 ವರ್ಷ ಡಿಪ್ಲೊಮಾ ಮುಗಿದ್ಮೇಲೆ ನೀವೇನಾದರೂ ಎಂಜಿನಿಯರಿಂಗ್ ಕಳಿಸ್ಬೇಕು ಅಂತಿದ್ದರೆ ನಿಮಗೆ ಗೊತ್ತಿರಲಿ, ಲ್ಯಾಟ್ರಲ್ ಎಂಟ್ರಿ ಅಂದರೆ ನೇರವಾಗಿ ಸೆಕೆಂಡ್ ಇಯರ್ ಎಂಜಿನಿಯರ್ಗೆ ಎಂಟ್ರಿ ಸಿಗುತ್ತೆ. ಅಲ್ಲಿಗರ್ಥ PUC ಆದಮೇಲೆ ಫಸ್ಟ್ ಇಯರ್ ಎಂಜಿನಿಯರಿಂಗ್ ಮಾಡಿ ಸೆಕೆಂಡ್ ಇಯರ್ಗೆ ಹೋಗಬೇಕಿತ್ತು, 3 ವರ್ಷ ಆಗ್ತಿತ್ತು. ಅದೇ 3 ವರ್ಷ ಇಲ್ಲಿ ಡಿಪ್ಲೊಮಾ ಮಾಡಿರೋದ್ರಿಂದ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ನೇರವಾಗಿ 2ನೇ ವರ್ಷದ ಎಂಜಿನಿಯರಿಂಗಿಗೆ ಲ್ಯಾಟ್ರಲ್ ಎಂಟ್ರಿ ಅವಕಾಶ ಇದೆ. ಇದು ಡಿಪ್ಲೊಮಾ ವಿಚಾರದಲ್ಲಿ. ಅಥವಾ ಡಿಪ್ಲೊಮಾ ಆದಮೇಲೆ ಅಪ್ರೆಂಟಿಸ್ಶಿಪ್ ಮುಗಿಸ್ಕೊಂಡು ಯಾವುದಾದ್ರು ಕಂಪ್ನಿಯಲ್ಲಿ ಜಾಬ್ ಮಾಡ್ಬೋದಾ? 3 ವರ್ಷಗಳ ನಂತರನೇ ಮಗಳು ಕೆಲಸಕ್ಕೆ ಹೋಗಲಿ ಅಂತಕ್ಕಂಥ ಅಭಿಲಾಷೆ ಇರ್ತಕ್ಕಂಥವ್ರು ಡಿಪ್ಲೊಮಾ ಅವಕಾಶಗಳು ಚೆನ್ನಾಗಿದೆ. ITI ಯಾಕೋ ಇವನಿಗೆ ಟೆಕ್ನಿಕಲ್ ನಾಲೆಡ್ಜ್ ಇದೆ, ಪ್ರಾಕ್ಟಿಕಲ್ ನಾಲೆಡ್ಜ್ ಇದೆ, ಮೆಕ್ಯಾನಿಕಲ್ ಸ್ಕಿಲ್ಸ್ ಇದೆ, ಬಟ್ ಎಜುಕೇಷನ್ ಅಂದರೆ ರೈಟಿಂಗ್ ರೀಡಿಂಗ್ ಅಥವಾ ಜಾಸ್ತಿ ಡೀಪಾಗಿ ಓದೋದು ಇವ್ನಿಗೆ ಆಗಲ್ಲ ಅಂತಕ್ಕಂಥವ್ರು ಸ್ವಲ್ಪ ಯೋಚನೆ ಮಾಡ್ಬೋದು. ITI ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್, ಕೈಗಾರಿಕಾ ತರಬೇತಿ 2 ವರ್ಷ. ಆ 2 ವರ್ಷಗಳ ಕಾಲ ಅದನ್ನು ಮಾಡಿಸಿದ ಕೂಡಲೇ ಅದು ಉದ್ಯೋಗಕ್ಕೆ ಒಂದು ಅನುಕೂಲ ಆಗುತ್ತೆ. BEL, HAL, BML ಬೇರೆ ಬೇರೆ ಸರ್ಕಾರಿ ಕಂಪ್ನಿಗಳಲ್ಲೇ ಉದ್ಯೋಗ ಸಿಗ್ತಕ್ಕಂಥ ಅವಕಾಶ ಇರುತ್ತೆ ITI ಆಧಾರದ ಮೇಲೆ. ಆ ದೃಷ್ಟಿಯಿಂದ ಆನಂತರ ITI ಆದಮೇಲೆ ಬೇರೆ ಎಜುಕೇಷನ್ನು ಮಾಡ್ಬೋದು, ಡಿಪ್ಲೊಮೋಗೂ ಹೋಗ್ಬೋದು. ಸೊ ಅಲ್ಲಿಗೆ ಆಫ್ಟರ್ 10th PUC ಬಗ್ಗೆ ಮಾತಾಡಿದ್ವಿ, ಆರ್ಟ್ಸ್, ಸೈನ್ಸ್, ಕಾಮರ್ಸ್. ITI ಬಗ್ಗೆ ಮಾತಾಡಿದ್ವಿ ಮತ್ತು ಡಿಪ್ಲೊಮೊ ಬಗ್ಗೆ ಮಾತಾಡಿದ್ವಿ. ಇನ್ನು ಅದನ್ನು ಬಿಟ್ಟರೆ ನಿಮಗೆ ನೆನಪಿಟ್ಕೋಬೇಕಾಗಿರ್ತಕ್ಕಂಥದ್ದು ಪ್ಯಾರಾಮೆಡಿಕಲ್ ಕೋರ್ಸಸ್, ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್, DMLT, ಡಿಪ್ಲೊಮೊ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್. 10th ಮೇಲೆ 3 ವರ್ಷ ಅನಿಸುತ್ತೆ, ಎಸ್. PU ಮೇಲೆ 2 ವರ್ಷ ಪ್ಯಾರಾಮೆಡಿಕಲ್ ಕೋರ್ಸ್. ಅದರಲ್ಲಿ ಬೇರೆ ಬೇರೆ ಇರ್ತವೆ, ಲ್ಯಾಬ್ ಟೆಕ್ನಿಷಿಯನ್ನು ಬೇರೆ ಬೇರೆದೆಲ್ಲ ಇರುತ್ತೆ. ಅದು ಕೂಡ ಜಾಬ್ ಉದ್ದೇಶ ಇಟ್ಕೊಂಡಿರ್ತದೆ. ಅಥವಾ GNM ನರ್ಸಿಂಗ್, ಜನರಲ್ ನರ್ಸಿಂಗ್, ಈ ಥರದ ಕೋರ್ಸ್ಗಳು 10th ಆದಮೇಲೆ ಅವಕಾಶ ಇದ್ದರೆ ಅವುಗಳಿಗೆ ಸೇರಿಸ್ತೀವಿ ಅಂತಕ್ಕಂಥವ್ರಿಗೂ ಕೂಡ ಅದನ್ನು ಪರ್ಯಾಲೋಚನೆ ಮಾಡ್ಬೋದು. ಅಲ್ಲಿಗೆ ಇಮಿಡಿಯೇಟ್ಲಿ ಆಫ್ಟರ್ 10th ವಾಟ್ ಆರ್ ಆಲ್ ದ ಆಪ್ಷನ್ಸ್? PUC, ಸೈನ್ಸ್, ಆರ್ಟ್ಸ್, ಕಾಮರ್ಸ್, ಆರ್ ಡಿಪ್ಲೊಮೊ 3 years, ಆರ್ ITI 2 years, ಪ್ಯಾರಾಮೆಡಿಕಲ್ 2 to 3 years. ಇಷ್ಟನ್ನು ನೀವು ನೆನಪಿಟ್ಕೊಂಡು ಮುಂದುವರಿತಕ್ಕಂಥದ್ದು ಒಳ್ಳೆಯದು. ಕೋರ್ಸ್ ವಿಚಾರದಲ್ಲಿ ಇದು ನಿಮ್ಮ ಆಯ್ಕೆ ಆಗಿರಲಿ. ಮಕ್ಕಳ ಜೊತೆ ಸಮಾಲೋಚನೆ ಮಾಡಿ. ಆಮೇಲೆ PU ಸೈನ್ಸ್ ಓದಿದ ಮೇಲೆ ಏನು ಮಾಡ್ಬೋದು ಅನ್ನೋದು ನೆನಪಿಟ್ಕೋಬೇಕು. ಆಫ್ಟರ್ PU ಸೈನ್ಸ್ ತುಂಬ ಅವಕಾಶಗಳಿದೆ, ತುಂಬ ಅವಕಾಶ. BSc, BCA, BE ಎಂಜಿನಿಯರಿಂಗ್ ಮತ್ತು ಕಾಮರ್ಸ್ಗೂ ವಾಪಸ್ ಬರ್ಬೋದು. BCom, BBMಗೂ ಸೇರ್ಬೋದು PUC ಸೈನ್ಸ್ ಓದಿದ ಮೇಲೆ. BE ಆರ್ಟ್ಸ್ಗೂ ವಾಪಸ್ ಬರ್ಬೋದು. ಈ ಅವಕಾಶಗಳು ಕಾಮರ್ಸು, ಆರ್ಟ್ಸ್ ಓದಿರೋರಿಗೆ ಸೈನ್ಸಿಗೆ ಬರೋ ಅವಕಾಶಗಳಿಲ್ಲ. ನಾನು ಮಾತಾಡ್ತಿರೋದು ಆಫ್ಟರ್ PUC. ಸೊ PUC ಸೈನ್ಸ್ ಓದಿರೋರು ಯಾವ ಸ್ಟ್ರೀಮಿಗೆ ಬೇಕಾದ್ರೂ ಜಾಯಿನ್ ಆಗ್ಬೋದು, ಡಿಗ್ರಿ ಲೆವೆಲಲ್ಲಿ, ಗ್ರ್ಯಾಜುಯೇಷನ್. ಸೊ ಅದು ಕೂಡ ಮೊದಲೇ ನೆನಪಿಟ್ಕೊಳ್ಳಿ. ಯಾವುದು? ಆಫ್ಟರ್ SSLC ನಾವೇನು ತೊಗೊಳ್ತೀವಿ ಈಗ ಅದಕ್ಕೆ ಪೂರಕವಾಗಿ ಆಫ್ಟರ್ PUC ಅಥವಾ ಆಫ್ಟರ್ ಡಿಪ್ಲೊಮೊ, ಆಫ್ಟರ್ DMLT, ಆಫ್ಟರ್ ITI ಏನು ಅನ್ನೋದನ್ನು ಕೂಡ ಸ್ವಲ್ಪ ಆಲೋಚನೆ ಮಾಡಿರಿ. ಅಲ್ಲ, ಫ್ಯೂಚರ್ ಭಗವಂತನ ಇಚ್ಛೆ ಅಂತ ಅನ್ನೋದು ಬೇಡ, ನಮ್ಮ ಕೈಯಲ್ಲಿ ಯಾವ ತೀರ್ಮಾನ ಮಾಡೋದು ಸಾಧ್ಯ ಇದೆಯಲ್ಲ, ಹಾಗಾಗಿ ಈಗಲೇ ಅವೆಲ್ಲ ಯೋಚನೆ ಮಾಡೋಕ್ಕಾಗುತ್ತಾ ಅಂತಕ್ಕಂಥ ಒಂದು ಇದು ಬೇಡ, ಪೂರ್ವಾಗ್ರಹ ನಂಬಿಕೆ ಬೇಡ. ಸ್ವಲ್ಪ ಆಲೋಚನೆ ಮಾಡಿ ಫರ್ದರ್. ಯಾಕೆಂದರೆ ಆಫ್ಟರ್ 10th ಕಡಿಮೆ ಅಂದರೆ ಒಂದು 8 ವರ್ಷದ ಪ್ರಯಾಣ. ಮಕ್ಕಳು ಲೈಫ್ ಚೆನ್ನಾಗಿ, ಮಗು ಜೀವನದಲ್ಲಿ ಏನಾದರೂ ಸದೃಢವಾದಂಥ ಸಾಧನೆ ಮಾಡಿ ಒಳ್ಳೆಯ ದುಡಿಮೆ ಮಾರ್ಗ ಹಿಡಿಬೇಕು ಅಂದರೆ 8 ವರ್ಷಗಳ ಮಿನಿಮಮ್ ಕಠಿಣ ಪರಿಶ್ರಮ ಮತ್ತು ಒಂದು ಗುರಿಯ ಕಡೆಗಿನ ಒಂದು ಆಸಕ್ತಿದಾಯಕ ಒಂದು ನಡಿಗೆ ಇದ್ದರೆ ಸಾಧ್ಯ. ಯಾಕೆಂದರೆ ಇಮಿಡಿಯೇಟ್ಲಿ PU ಆದ ತಕ್ಷಣ ಯಾವುದೂ ಜಾಬ್ ಇಲ್ಲ. ಡಿಪ್ಲೊಮೊ ಮುಗಿದ ತಕ್ಷಣವೂ ಕಡಿಮೆ ಸಂಬಳಕ್ಕೆ ಹೋಗಬೇಕಾದಂಥ ಅನಿವಾರ್ಯತೆ. ITI ಮೇಲೂ ಅಷ್ಟೇ, ಅನಿವಾರ್ಯ ಅನ್ನಿಸ್ದಾಗ ಜಾಬ್.
ಇಲ್ಲ 18 23ವರೆಗೂ ಓದಲಿ ಅಂದಾಗ ಪಿ ಯು ಮುಗಿಯೋದಕ್ಕೆ 18, ಆ ಕಡೆ ಒಂದು 5 ವರ್ಷ, ಅದಕ್ಕೆ ಹೇಳಿದೆ 7-8 ವರ್ಷ SSLC ನಂತರ ಡಿಗ್ರಿ ಮಾಡಲಿ, ಎಂಜಿನಿಯರಿಂಗ್ ಮಾಡಲಿ ಅಂತಕ್ಕಂಥ ಉದ್ದೇಶ. ಯಾವುದಾದ್ರು ಇಲ್ಲಿ ಮೆಡಿಕಲ್. ಬಟ್ ಬ್ಲೈಂಡಾಗಿ ನನ್ನ ಮಗ ಮೆಡಿಕಲ್ಲೇ ಓದಬೇಕು ಅಂತಹ ಅವ್ರಿಗೆ ಆಸಕ್ತಿ ಇಲ್ದಿದ್ರು ಅದನ್ನು ಕ್ಯಾಚ್ ಮಾಡ್ತಕ್ಕಂತಹ ಅಥವಾ ಅದಕ್ಕೆ ಬೇಕಾದಂತಹ ಆಗಲ್ಲ ಅಂತ ಹೇಳ್ತಿಲ್ಲ, ಅದಕ್ಕೆ ಬೇಕಾದಷ್ಟು ಪರಿಶ್ರಮ ಅಥವಾ ಮಾರ್ಗ, ಮೆಥಡ್ಡು, ಟೆಕ್ನಿಕ್ ಇಟ್ಕೊಂಡು ಓದೋಕ್ಕಾಗದೇ ಇದ್ರೂ ಮಾಡಲಿ ಅಂತಕ್ಕಂಥದ್ದು, ಲಾಂಗ್ ಟರ್ಮ್ ಕಳಿಸ್ತೀನಿ ಅಂತ ಈಗಲೇ ಅಂದ್ಕೊಳ್ತಕ್ಕಂಥದ್ದು. ಅಂದರೆ ಪಿ ಯು ಒಂದು ಅಟೆಂಪ್ಟಲ್ಲಿ ಮೆಡಿಕಲ್ ಸಿಗಲಿಲ್ಲ ಅಂದರೆ ನಾನು ಲಾಂಗ್ ಟರ್ಮ್ ಕಳಿಸ್ತೀನಿ ಅಂತ ಈಗಲೇ ಮಕ್ಕಳ ಮನಸ್ಸಲ್ಲಿ ಲಾಂಗ್ ಟರ್ಮ್ ಅಂತ ಫಸ್ಟ್ ಪಿ ಯು ಅಲ್ಲೇ ತುಂಬತಕ್ಕಂಥದ್ದು ಬೇಡ ಯಾವುದೇ ಕಾರಣಕ್ಕೂ. ಲೆಟ್ ಹಿಮ್ ಆರ್ ಹರ್ ಟ್ರೈ ಟು ಗೆಟ್ ಇಟ್ ಇನ್ ದ ಫಸ್ಟ್ ಅಟೆಂಪ್ಟ್ ಇಟ್ ಸೆಲ್ಫ್ ಆಫ್ಟರ್ PUC. ಇಫ್ ನಾಟ್ ಲೆಟ್ ಅಸ್ ಸಿ ಆಫ್ಟರ್ವರ್ಡ್ಸ್. ಅದು ಆಮೇಲೆ. ಈಗಲೇ ಮನಸ್ಸಿನಲ್ಲಿ ನಾವು ಮೆಡಿಕಲ್ಲೇ ಮಾಡಬೇಕು ಅಂತಕ್ಕಂಥದ್ದು ಅದನ್ನ ತುಂಬಿಸೋದು ಬೇಡ ಅಂತಕ್ಕಂಥದ್ದು. ಇಲ್ಲಿ ಫೋಕಸ್ಡ್ ಮಕ್ಕಳಾಗಿದ್ದರೆ ನೀವೇನು ಹೇಳಿದ್ರು ಅದನ್ನು ಮಾಡ್ತಾರೆ. ಬಟ್ ಇವತ್ತು ನಾನು ಗಮನಿಸ್ತಂತೆ ಫೋಕಸ್ಸು ತುಂಬ ಚೇಂಜ್ ಆಗ್ತಿರುತ್ತೆ ಮಕ್ಕಳದು. ಅಂದರೆ ಏಕಾಗ್ರತೆ, ಅವರ ಗುರಿಯ ಕಡೆಗಿನ ಭಾವನೆ, ಆ ಮನಸ್ಥಿತಿ ಎಲ್ಲನೂ ಕೂಡ ಸಾಕಷ್ಟು ಮಕ್ಕಳು ಬೇಗ ಬದಲು ಮಾಡ್ಕೊಳ್ತಾರೆ. ಯಾರೂ ಇಲ್ಲ ಅಂತ ಹೇಳ್ತೀರಿ, ಭಾಳ ಕಡಿಮೆ ಸಂಖ್ಯೆ ಮಕ್ಕಳು ಮಾತ್ರ ತಂದೆ ತಾಯಿಗಳು, ಪೋಷಕರು, ಶಿಕ್ಷಕರ ಗುರಿ ಮತ್ತು ಅವ್ರು ಕಟ್ಕೊಟ್ಟಿರ್ತಕ್ಕಂತಹ ಯೋಜನೆಗಳಂತೆ ಕೆಲಸ ಮಾಡ್ತಾರೆ. ಸುಮಾರು ಮಕ್ಕಳು ಮಧ್ಯದಲ್ಲೇ ಬೇರೆ ಕಾರಣಗಳಿಗಾಗಿನೋ ಅಥವಾ ಕಾರಣಗಳನ್ನು ಸೃಷ್ಟಿಸ್ಕೊಂಡು ಅಥವಾ ಅಂಥ ಪರಿಸ್ಥಿತಿಗಳನ್ನ ಅವರೇ ಸೃಷ್ಟಿ ಮಾಡಿಕೊಂಡು ತಂದೆ ತಾಯಿಗಳ ಆಸೆಗೆ ತಣ್ಣೀರು ಎರಚಿರ್ತಕ್ಕಂಥದ್ದನ್ನು ನಾನು ಇಷ್ಟು ವರ್ಷಗಳಲ್ಲಿ ಗಮನಿಸಿದ್ದೀನಿ. ಅದಕ್ಕೋಸ್ಕರ ಎಲ್ಲವನ್ನು ಅಳೆದು ತೂಗಿ ಪೋಷಕರು ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ಳಿ. ಸೊ ಇವತ್ತಿನ ನನ್ನ ವಿಡಿಯೋದಲ್ಲಿ ನಿಮಗಿಷ್ಟನ್ನು ತಲುಪಿಸ್ಬೇಕಾಯಿತು. ಹೌ ಟು ಚೂಸ್ ಕೋರ್ಸ್ ಆಫ್ಟರ್ 10th ಮುಗಿದ ಮೇಲೆ ಕೋರ್ಸನ್ನು ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು, ಹಲವಾರು ವಿಚಾರಗಳನ್ನು ಅದು ಅವಲಂಬಿಸಿದೆ. ನೀವೊಬ್ಬರೇ ಏಕಾಕಿ ತೀರ್ಮಾನ ತಗೋಬಾರ್ದು, ಭಾಳಷ್ಟು ವಿಚಾರ ಮಾಡಬೇಕು. ಮಗುವಿಗೂ ಕೂಡ ಅದನ್ನು ಆ ಕೋರ್ಸನ್ನು ಆರಾಮವಾಗಿ ಸಂತೋಷದಿಂದ ಮುಗಿಸುತ್ತೆ ಅಂತಕ್ಕಂಥ ನಂಬಿಕೆ ಕೂಡ ತಮಗಿರಬೇಕು. ಇದೆಲ್ಲವನ್ನೂ ನೆನಪಲ್ಲಿಟ್ಕೊಂಡು ನಿಮ್ಮ ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ತೀರಾ, ಮಕ್ಕಳ ಜೊತೆ ಚರ್ಚೆ ಕೂಡ ಮಾಡ್ತೀರಾ. ಯಾರಾದರೂ ಶಿಕ್ಷಕರು ಸಂಪರ್ಕದಲ್ಲಿರೋ ಅವ್ರ ಜೊತೆನೂ ಚರ್ಚೆ ಮಾಡಿ, ಕೋರ್ಸ್ ಮುಗಿಸಿರ್ತಕ್ಕಂಥ ಯಶಸ್ವಿಯಾಗಿ ಮುಗಿಸಿರ್ತಕ್ಕಂತಹ ಮಕ್ಕಳಿದ್ದರೆ, ಸೀನಿಯರ್ಸ್ ನಿಮ್ಮ ಮಕ್ಕಳಿದ್ದರೆ ನಿಮಗೆ ಗೊತ್ತಿರ್ತಕ್ಕಂಥ ಅವ್ರ ಜೊತೆನೂ ಚರ್ಚೆ ಮಾಡ್ತೀರಾ ಅಂತ ನಂಬಿಕೆ ಇಟ್ಕೊಂಡು ನಾನು ಇವತ್ತಿನ ಈ ವಿಡಿಯೋವನ್ನು ಉಪಯುಕ್ತ ಮಾಹಿತಿಯ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಾಳೆಯ ಅಥವಾ ಮುಂದಿನ ವಿಡಿಯೋದಲ್ಲಿ ಹೌ ಟು ಚೂಸ್ ಕಾಲೇಜ್ ಆರ್ ಇನ್ಸ್ಟಿಟ್ಯೂಷನ್, ಕಾಲೇಜಿನ ಆಯ್ಕೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾ, ಮತ್ತು ಯಾವ್ಯಾವ ಕೋರ್ಸ್ನ ಅವಧಿ ಎಷ್ಟು, ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತದನಂತರದ ವಿಡಿಯೋಗಳಲ್ಲಿ ಹೌ ಟು ಬಿ ಪ್ರಿಪೇರ್ಡ್ ಫಾರ್ ನೀಟ್, ಪ್ರಿಪ್ರಿಪೇರ್ಡ್ನೆಸ್ ಫಾರ್ ನೀಟ್, ಪ್ರಿಪ್ರಿಪೇರ್ಡ್ನೆಸ್ ಫಾರ್ UPSC ಅಥವಾ BTech, ಇದನ್ನೆಲ್ಲನೂ ನಿಮ್ಮ ಜೊತೆ ಬರೋ ದಿನಗಳಲ್ಲಿ ಹಂಚ್ಕೊಳ್ತೀನಿ ಅಂತ ಹೇಳ್ತಾ, ಎಲ್ರಿಗೂ ಮತ್ತೊಮ್ಮೆ ಇವತ್ತು ರಿಸಲ್ಟ್ ಬರೋದ್ರೊಳಗಡೆ ಕೂತ್ಕೊಂಡು ಚರ್ಚೆ ಮಾಡಿ ನೀವು ಕೋರ್ಸ್ ಆಯ್ಕೆಯನ್ನು ನಿರ್ಧಾರ ಮಾಡಿ. ಎಲ್ರಿಗೂ ಶುಭವಾಗಲಿ. ಮಕ್ಕಳದು ನಿಮ್ಮದು ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಮನಸ್ಥಿತಿ ಭಾಳ ಮುಖ್ಯ. ಮನೆ ಸ್ಥಿತಿ ಜೊತೆಗೆ ಮನಸ್ಥಿತಿ ತುಂಬ ಚೆನ್ನಾಗಿರಲಿ ಅಂತ ಹೇಳ್ತಾ, ಮತ್ತೆ ಮುಗಿಸೋದಕ್ಕೆ ಮುಂಚೆ ಮರಿಬೇಡ್ರಿ, ಸಬ್ಸ್ಕ್ರೈಬರ್ಸ್ ಇನ್ನೂ ಭಾಳ ಜನ ಆಗಬೇಕಿದೆ, ಯಾರು ಮರೀದೆ ಈ ವಿಡಿಯೋವನ್ನು ಬೇರೆಯವ್ರಿಗೂ ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ ಇಷ್ಟ ಆದರೆ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಆಗಿಲ್ಲದೆ ಇರ್ತಕ್ಕಂಥವ್ರು ಬೇರೆಯವ್ರನ್ನೂ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಎಲ್ರಿಗೂ ಶುಭವಾಗಲಿ. ಹ್ಯಾವ್ ಎ ನೈಸ್ ಈವ್ನಿಂಗ್. ಟೇಕ್ ಕೇರ್. Yes, yours, whatever became. Thank you so much.